ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ವಿಷಯ, ಅಕ್ಟೋಬರ್ 18ನೇ ತಾರೀಕು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಈ ಒಂದು ಸಮಯದಲ್ಲಿ ಒಂದು 48 ದಿನಗಳ ಒಂದು ಅವಧಿ, 1.5 ತಿಂಗಳ ಒಂದು ಅವಧಿ ಇರುತ್ತೆ. ಈ 1.5 ತಿಂಗಳ ಅವಧಿಯಲ್ಲಿ ಯಾವೆಲ್ಲ ರಾಶಿಗಳಿಗೆ ಗುರುವಿನ ಒಂದು ಬಲ ಸಿಗುತ್ತೆ ಮತ್ತು ಗುರುಗ್ರಹದಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅಂತಕ್ಕಂಥದ್ದು ವಿಚಾರವನ್ನು ಇಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಹೆಚ್ಚಿನ ಒಂದು ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಎಲ್ಲರಿಗೂ ಶೇರನ್ನು ಮಾಡಿ, ಎಲ್ಲ ವಿಚಾರಗಳು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಾವಾಗ್ತಕ್ಕಂಥ ವಿಡಿಯೋಗಳು ನಿಮಗೆ ಮೊದಲು ಬರುತ್ತೆ ನೋಟಿಫಿಕೇಷನ್. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರನ್ನು ಮಾಡಿ. ಈ ಗುರುಗ್ರಹ ಅಂತಕ್ಕಂಥದ್ದು ಜ್ಯೋತಿಷ್ಯದ ಒಂದು ಪ್ರಕಾರ 12 ವರ್ಷಗಳ ನಂತರ ಒಂದು ಗುರುಗ್ರಹ ಕಟಕ ರಾಶಿಯಲ್ಲಿ ಸಾಗುತ್ತೆ. ಜ್ಯೋತಿಷ್ಯದಲ್ಲಿ ಗುರುಗ್ರಹಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನ. ಗುರು ಅಂತಕ್ಕಂಥದ್ದು ದೇವತೆಗಳ ಗುರು. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗುರುವಿನ ಒಂದು ಆಶೀರ್ವಾದದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋದನ್ನು ವಿಶೇಷವಾಗಿ ದೇವತೆಗಳ ಗುರು ಅಕ್ಟೋಬರ್ 18ರಂದು ತನ್ನ ಪಥವನ್ನು ಬದಲಾಯಿಸುತ್ತಾನೆ. ಈ ಒಂದು ದಿನ ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ. ವಿಶೇಷವಾಗಿ ಜ್ಯೋತಿಷ್ಯದ ಆಧಾರದಲ್ಲಿ ಏನು ಹೇಳ್ತೀವಿ, ಗುರುವಿಗೆ ಒಂದು ವಿಶೇಷವಾದ ಸ್ಥಾನ ಇದೆ ಅಂತೇಳಿ ಹೇಳ್ತೀವಿ. ಗುರು ಅಂದರೆ ಒಂದು ವಿಶೇಷ ಜ್ಞಾನ, ಧಾರ್ಮಿಕ ಕೆಲಸ ಮಾಡ್ತಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ, ಸಂಪತ್ತು, ದಾನ ಮಾಡ್ತಕ್ಕಂಥಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ, ಸದ್ಗುಣ ಮತ್ತು ಬೆಳವಣಿಗೆ ಏನು ಹೇಳ್ತೀವಿ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ನಾವು ಗುರುಬಲ ಅಂತ ಹೇಳ್ತೀವಿ. ಆ ಗುರುಬಲ ಅಂತಕ್ಕಂಥದ್ದು ವಿಶೇಷವಾಗಿ ಅನುಕೂಲವನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ. ನಾವೇನೇ ನೋಡಿ, ಮನೆ ಕಟ್ಟಬೇಕಾದ್ರೆ ಗುರುಬಲ ಇದೆಯಾ, ಮದುವೆ ಮಾಡಬೇಕಾದ್ರೆ ಗುರುಬಲ ಇದೆಯಾ ಅಂತೇಳಿ ಕಾಮನ್ನಾಗಿ ನೋಡ್ತೀವಿ. ಯಾಕೆಂದರೆ ಆ ಒಂದು ಸಮಯದಲ್ಲಿ ಬಹಳ ಬೇಗ ನಾವು ಮಾಡ್ತಕ್ಕಂಥ ಕೆಲಸಗಳು ಸಾಗುತ್ತೆ ಅಂತಕ್ಕಂಥ ಒಂದು ನಿರ್ಧಾರದಿಂದ ಗುರುವಿನ ಒಂದು ಬಲ, ಒಂದು ಪಾಸಿಟಿವ್ ಶಕ್ತಿ ಅಂತೇನು ಹೇಳ್ತೀವಿ, ಅದಕ್ಕೆ ಪೂರಕವಾಗಿ ನಮಗೆ ಅವಕಾಶಗಳನ್ನು ಕೊಡುತ್ತೆ. ಹಾಗಾಗಿ ಗುರುಬಲ ಅಂತಕ್ಕಂಥದ್ದು ಒಳ್ಳೆಯ ಒಂದು ಶಕ್ತಿ ಕೊಡುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು 27 ನಕ್ಷತ್ರಗಳಲ್ಲಿ ಪುನರ್ವಸು ಮತ್ತು ವಿಶಾಖ, ಪೂರ್ವಭದ್ರ ಈ ಒಂದು ನಕ್ಷತ್ರಗಳಿಗೆ ಅಧಿಪತಿಯಾಗಿರ್ತಕ್ಕಂಥದ್ದು ಗುರುಗ್ರಹ. ಜ್ಯೋತಿಷ್ಯದ ಒಂದು ಪ್ರಕಾರ ನಾವೇನು ಹೇಳ್ತೀವಿ, ಪ್ರಸ್ತುತ ಈಗ ಮಿಥುನ ರಾಶಿಯಲ್ಲಿ ಗುರು ಸಾಗ್ತಾ ಇದ್ದಾನೆ. ಅಕ್ಟೋಬರ್ 18ರಂದು ತನ್ನ ಸ್ಥಾನವನ್ನು ಬದಲಾಯಿಸಿ ಕರ್ಕಾಟಕ ರಾಶಿಯಲ್ಲಿ ಚಲಿಸಲಿದ್ದಾನೆ. ಇದರಿಂದ ಗುರುವಿನ ವಿಶೇಷ ಆಶೀರ್ವಾದ ಕೆಲವು ರಾಶಿಗಳಿಗೆ ಸಿಗುತ್ತೆ. 12 ರಾಶಿಗಳವರೆಗೆ ಗುರುಬಲ ಇರುತ್ತಾ ಅಂದರೆ ಖಂಡಿತ ಇಲ್ಲ. ಕೇವಲ ಕೆಲವು ರಾಶಿಗಳಿಗೆ ಒಂದು 5ರಿಂದ 6 ರಾಶಿಗಳು ಒಳ್ಳೆಯ ಒಂದು ಗುರುಬಲ ಸಿಗ್ತಕ್ಕಂಥ ಸಂದರ್ಭ, ಒಳ್ಳೆಯ ಲಾಭ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಅಂತೇಳಿ ಹೇಳ್ಬೋದು. ಪ್ರಾರಂಭದಲ್ಲಿ ಈ 6 ರಾಶಿಗಳು ಯಾವುದಪ್ಪ ಅಂತ ನೋಡಿದಾಗ, ಪ್ರಾರಂಭದಲ್ಲಿರ್ತಕ್ಕಂಥ ಮೇಷರಾಶಿಯಲ್ಲಿ ಗುರುವಿನ ಒಂದು ಸಂಚಾರ ಉತ್ತಮವಾಗಿರುತ್ತೆ ಅಂತೇಳಿ ಹೇಳ್ಬೋದು. ಈ ಮೇಷರಾಶಿಯವರಿಗೆ ಒಂದು ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತಕ್ಕಂಥ ಸಂದರ್ಭ, ಆರೋಗ್ಯ ಉತ್ತಮವಾಗಿರುತ್ತೆ. ವ್ಯವಹಾರದಲ್ಲಿ ಒಂದು ಹೊಸ ದಿಕ್ಕಿನತ್ತ ಗಮನವನ್ನು ಹರಿಸ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವ್ಯವಹಾರ ಮಾಡ್ತಕ್ಕಂಥ ಒಂದು ಸಮಯವೂ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ಬೋದು. ಕೆಲಸದ ಒಂದು ಸ್ಥಳದಲ್ಲಿ ಅವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಒಂದು ಸ್ಥಳದಲ್ಲಿ ಒಳ್ಳೆಯ ಒಂದು ಉತ್ತಮವಾದ ವಾತಾವರಣ ಸಹ ಇರುತ್ತೆ. ಬಾಕಿ ಇರ್ತಕ್ಕಂಥ ಹಣ ಬರ್ತಕ್ಕಂಥ ಒಂದು ಸಂದರ್ಭವೂ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಗುರುವಿನ ಅನುಗ್ರಹದಿಂದ, ಗುರುವಿನ ಒಂದು ಸಂಚಾರದೊಂದಿಗೆ ಒಳ್ಳೆಯ ದಿನಗಳು ಅಂತೇನು ಹೇಳ್ತೀವಿ, ಆ ಒಂದು ಒಳ್ಳೆಯ ದಿನಗಳು ಈ ಮೇಷರಾಶಿಯವರಿಗೆ ಪ್ರಾರಂಭ ಆಗ್ತಕ್ಕಂಥದ್ದು ಕಾಣಿಸುತ್ತೆ. ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಆರ್ಥಿಕವಾಗಿರ್ತಕ್ಕಂಥ ಬಿಕ್ಕಟ್ಟು ಸಮಸ್ಯೆಗಳೇನೇ ಇದ್ದರೂ ಅದು ಸಹ ಬಗೆಹರಿತಕ್ಕಂಥ ಸಂದರ್ಭ,
ಸಿಗುತ್ತೆ. ಮತ್ತು ಒಂದು ಒಳ್ಳೆಯ ಸುದ್ದಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಸುದ್ದಿ ಸಹ ಈ ಒಂದು ಸಂದರ್ಭದಲ್ಲಿ ಗುರುವಿನ ಒಂದು ಅನುಗ್ರಹದಿಂದ ಆಗತ್ತೆ ಅಂತೇಳಿ ಹೇಳ್ಬೋದು. ನಂತರದಲ್ಲಿರ್ತಕ್ಕಂಥದ್ದು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಮಿಥುನದಿಂದ ಕಟಕ ರಾಶಿಗೆ ಗುರು ಬದಲಾವಣೆ ಆಗುವ ಒಂದು ಸಂದರ್ಭದಲ್ಲಿ ದ್ವಿತೀಯದಲ್ಲಿ ಗುರುಬಲ, ಈ ಒಂದು 2ನೇ ಸ್ಥಾನದಲ್ಲಿ ಗುರು ಇರೋದ್ರಿಂದ ಸಂಪತ್ತು ಮತ್ತು ಮಾತು ವಾಕ್ಚಾತುರ್ಯ ಅಂತ ಹೇಳ್ತೀವಿ, ಆ ಒಂದು ಮನೆಗೆ ಗುರು ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ಮಿಥುನ ರಾಶಿಯವರ ಒಂದು ಜೀವನದಲ್ಲಿ ಒಂದು ಸಕಾರಾತ್ಮಕವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಬದಲಾವಣೆ ಆಗುತ್ತೆ ಅಂತೇಳಿ ಹೇಳ್ಬೋದು. ಆತ್ಮವಿಶ್ವಾಸ ಅಂತಕ್ಕಂಥದ್ದು ಜಾಸ್ತಿಯಾಗಿ ಒಂದು ಮಿಥುನ ರಾಶಿಯಲ್ಲಿರ್ತಕ್ಕಂಥ ಜನರ ಒಂದು ನಡವಳಿಕೆ ಶೈಲಿ ಒಂದು ಒಳ್ಳೆಯ ಸ್ವಭಾವದತ್ತ ಆಕರ್ಷಕ ಆಗ್ತಕ್ಕಂಥ ಒಂದು ಸಂದರ್ಭ, ಪ್ರೀತಿ ಮತ್ತು ಪ್ರಣಯ ಸಂಬಂಧಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ. ಅದೇ ರೀತಿ ಮಿಥುನ ರಾಶಿಯವರು ಅವಿವಾಹಿತರು ಆಗಿದ್ದಲ್ಲಿ ಒಂದು ವಿಶೇಷವಾಗಿ ಕಂಕಣ ಭಾಗ್ಯ ಅಂತಕ್ಕಂಥ ಒಂದು ಮದುವೆಯ ಒಂದು ಯೋಗ, ವಿವಾಹಕ್ಕೆ ಸಂಬಂಧಪಟ್ಟ ಒಂದು ಸಂಬಂಧವನ್ನು ಬೆಳೆಸ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ. ಅದೇ ರೀತಿ ಹೆಚ್ಚಿನ ಒಂದು ಹಣ ಸಂಪಾದನೆ ಆಗ್ತಕ್ಕಂಥ ಸಂದರ್ಭಗಳು, ಆರ್ಥಿಕ ಒಂದು ಸ್ಥಿತಿ ಸುಧಾರಿಸ್ತಕ್ಕಂಥ ಒಂದು ಸಂದರ್ಭ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ. ಮತ್ತು ಯಾರೆಲ್ಲ ಸಂಗೀತ ಕ್ಷೇತ್ರದಲ್ಲಿ ಅಥವಾ ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ಅವರಿಗೆ ಒಳ್ಳೆಯ ಒಂದು ಅವರ ಒಂದು ಪ್ರತಿಭೆ ತೋರಿಸಿಕೊಳ್ಳೋದಕ್ಕೆ ಒಂದು ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಒದಗಿ ಬರುತ್ತೆ. ಅಂದರೆ ಅವರೊಂದು ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯಾಗಿ ಒಳ್ಳೆಯ ಒಂದು ಸಕಾರಾತ್ಮಕ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಕಾಣಿಸುತ್ತೆ ಅಂತೇಳಿ ಹೇಳ್ಬೋದು. 3ನೇಯಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಸಿಂಹರಾಶಿ. ಈ ಸಿಂಹರಾಶಿಯಲ್ಲಿ ಸಾಕಷ್ಟು ದಿನಗಳಿಂದ ಹಣಕ್ಕೆ ಸಂಬಂಧಪಟ್ಟಾಗಿ ಅಡಚಣೆಗಳು ಇದ್ದಲ್ಲಿ ಅದು ಮರಳಿ ಬರ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಮತ್ತು ಆ ಒಂದು ವಿಚಾರದಿಂದ ಲಾಭ ಆಗ್ತಕ್ಕಂಥದ್ದು, ವ್ಯವಹಾರಗಳ ಒಂದು ವಿಷಯಗಳನ್ನು ಯಾವುದಾದ್ರೂ ಕೋರ್ಟು ಕಚೇರಿ ಅಂತೇನು ಹೇಳ್ತೀವಿ ಅದರಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಾಗಿ ಸಮಸ್ಯೆಗಳು ಇದ್ದಲ್ಲಿ ಬಹಳ ಸುಲಭವಾಗಿ ಇತ್ಯರ್ಥ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಮಯದಲ್ಲಿ ಗುರುವಿನ ಅನುಗ್ರಹದಿಂದ ಸಿಂಹರಾಶಿಯವರಿಗೆ ಒದಗಿ ಬರುತ್ತೆ. ಅದೇ ರೀತಿ ನಿರೀಕ್ಷೆಗಿಂತ ಹೆಚ್ಚಿನ ಒಂದು ಯಶಸ್ಸನ್ನು, ಒಂದು ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಈ ಸಿಂಹರಾಶಿಯವರಿಗೆ ಈ ಒಂದು ಸಮಯದಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಒಳ್ಳೆಯ ಒಂದು ಸಮಯ ಅಂತೇನು ಹೇಳ್ತೀವಿ ಹುಡುಗಿಕೊಂಡು ಬರುತ್ತೆ ಅಂತೇಳಿ ಹೇಳ್ಬೋದು. ಒಳ್ಳೆಯ ಆರ್ಥಿಕ ಲಾಭಗಳು, ಮನೆಯಲ್ಲಿ ಒಳ್ಳೆಯ ಒಂದು ಶುಭ ಸಮಾರಂಭಗಳು ಆಗ್ತಕ್ಕಂಥ ಒಂದು ಸಂದರ್ಭಗಳು ಈ ಒಂದು ಸಮಯದಲ್ಲಿ ಗುರುವಿನ ಅನುಗ್ರಹದಿಂದ ಸಿಗುತ್ತೆ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಯ ಒಂದು ಅದೃಷ್ಟ ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಈ ಒಂದು ಸಮಯದಲ್ಲಿ ಆಗುತ್ತೆ. ಯಾಕೆಂದರೆ ಕನ್ಯಾ ರಾಶಿಯವರ ಒಂದು ಆದಾಯ ಮತ್ತು ಲಾಭದ ಸ್ಥಳಕ್ಕೆ ಗುರುಗ್ರಹ ಅಂತಕ್ಕಂಥದ್ದು ಸಾಗತ್ತೆ. ಅಂದರೆ ಕನ್ಯಾ ರಾಶಿ ಆ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ, ಕಟಕ ರಾಶಿಗೆ ಗುರು ಬಂದಾಗ 10ನೇ ಮನೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ಅಂತಕ್ಕಂಥದ್ದು ವಿಶೇಷವಾಗಿ ಹೆಚ್ಚಿನ ಒಂದು ಆದಾಯವನ್ನು ತಂದುಕೊಡ್ತಕ್ಕಂಥ ಸಮಯ ಮತ್ತು ಸೈಟನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ, ಹೊಸ ಮನೆಯನ್ನು ಕಟ್ತಕ್ಕಂಥ ಒಂದು ಸಂದರ್ಭ, ವಿಶೇಷವಾಗಿ ಯಾವುದಾದರೂ ವಾಹನಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಗುರುವಿನ ಒಂದು ಬಲ ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ಸಂದರ್ಭ ಈ ಒಂದು ಅಕ್ಟೋಬರ್ 18ರಿಂದ ಆಗುತ್ತೆ. ಅದೇ ರೀತಿಯಲ್ಲಿ ಹೆಚ್ಚಿನ ಆದಾಯ ಮಹತ್ತರವಾಗಿ ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಉದ್ಯಮಿಗಳಿಗೆ ಒಳ್ಳೆಯ ತಮ್ಮ ಸಾಮರ್ಥ್ಯವನ್ನು ಹೆಚ್ಚು ತೋರಿಸ್ಕೊಳ್ಳೋದಕ್ಕೆ ಒಂದು ಸಮಯ ಸಹ ಇದಾಗಿದೆ ಅಂತೇಳಿ ಹೇಳ್ಬೋದು. ವ್ಯಾಪಾರವನ್ನು ಮಾಡ್ತಕ್ಕಂಥ ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಲಾಭವನ್ನು, ಬಹಳಷ್ಟು ಹಣ ಮತ್ತು ಪ್ರತಿಷ್ಠೆಯನ್ನು ತಂದುಕೊಡ್ತಕ್ಕಂಥ ಒಂದು ಸಂದರ್ಭ ಮತ್ತು ಭವಿಷ್ಯದಲ್ಲಿ ಒಳ್ಳೆಯ ಪ್ರಯೋಜನಗಳನ್ನು ಕೊಡ್ತಕ್ಕಂಥ ಒಂದು ಸಮಯ ಈ ಗುರುವಿನ ಅನುಗ್ರಹದಿಂದ
ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಈ ಕನ್ಯಾ ರಾಶಿಯವರಿಗೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿದ್ದಲ್ಲಿ ಲಾಭ ಆಗ್ತಕ್ಕಂಥ ಒಂದು ಸಂದರ್ಭ ವಿಶೇಷವಾಗಿ ಈ ಗುರುವಿನ ಅನುಗ್ರಹದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಒಂದು ವಿಶೇಷ ಈ ಒಂದು ಗುರುವಿನ ಅನುಗ್ರಹ ಆರ್ಥಿಕವಾದ ಲಾಭ, ಯಶಸ್ಸು, ಮನೆ ಸಂಬಂಧಪಟ್ಟ ಹಾಗೆ, ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಅಭಿವೃದ್ಧಿಯ ಒಂದು ಪಥ ಅಂಥೇಳಿ ಕರಿಬೋದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಗುರುವಿನ ಅನುಗ್ರಹ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಆರ್ಥಿಕ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬ ಉತ್ತಮವಾಗಿ ಕೆಲಸವನ್ನು ಮಾಡುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ತುಲಾರಾಶಿ. ಈ ತುಲಾರಾಶಿಯವರಿಗೆ ಗುರುವಿನ ಒಂದು ಬದಲಾವಣೆಯಿಂದ ಆರ್ಥಿಕವಾಗಿ ಲಾಭ ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ತುಲಾರಾಶಿಯ ಒಂದು ಕರ್ಮಭಾವಕ್ಕೆ ಗುರುಗ್ರಹ ಸಾಗುತ್ತೆ. ಇದರಿಂದ ಈ ಒಂದು ಸಮಯದಲ್ಲಿ ಹೊಸ ಉದ್ಯೋಗದ ಅವಕಾಶಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಲ್ಲಿ ಖಂಡಿತವಾಗಿ ಈ ತುಲಾರಾಶಿಯವರಿಗೆ ಒಂದು ಒಳ್ಳೆಯ ಉದ್ಯೋಗ ಸಿಗತಕ್ಕಂಥ ಸಂದರ್ಭ ಒದಗಿ ಬರುತ್ತೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಸಹ ಈ ಒಂದು ತುಲಾರಾಶಿಯವರಿಗೆ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಈ ಒಂದು ತುಲಾರಾಶಿಯವರಿಗೆ ಉದ್ಯೋಗದ ನಿಮಿತ್ತ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಒದಗಿ ಬರೋದರಿಂದ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಪ್ರಶಂಸೆಗೂ ಸಹ ಪಾತ್ರರಾಗ್ತಾರೆ ಅಂತೇಳಿ ಹೇಳ್ಬೋದು. ಕಾರಣ ಗುರುವಿನ ಒಂದು ಅನುಗ್ರಹ ಅಂತಕ್ಕಂಥದ್ದು ಆ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನುಕೂಲವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಈ ತುಲಾರಾಶಿಯವರಿಗೆ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಇರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿ ಗುರುವಿನ ಬದಲಾವಣೆ ಆಗೋದರಿಂದ ಹೆಚ್ಚಿನ ರೀತಿಯಲ್ಲಿ ಕಟಕ ರಾಶಿಯವರಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥ ಸಂದರ್ಭ. ವಿಶೇಷವಾಗಿ ಕಟಕ ರಾಶಿಯಲ್ಲಿ ಗುರು ಬಂದಾಗ ಗುರುವಿನ ಬಲ ಅಂತಕ್ಕಂಥದ್ದು 100ಕ್ಕೆ 100ರಷ್ಟು ಗುರುವಿನ ಅನುಗ್ರಹ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಆ ಒಂದು ಗುರುವಿನ ಅನುಗ್ರಹ ಕಟಕ ರಾಶಿಯಲ್ಲಿ ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕಟಕ ರಾಶಿಯವರಿಗೆ ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಆರ್ಥಿಕವಾಗಿ ಬಹಳ ಯಶಸ್ಸನ್ನು ತಂದುಕೊಡುತ್ತೆ. ಅದೇ ರೀತಿಯಲ್ಲಿ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು, ಕೆಲಸದಲ್ಲಿ ಲಾಭ ತಂದುಕೊಡ್ತಕ್ಕಂಥ ಸಂದರ್ಭಗಳು ಈ ಒಂದು ಕಟಕ ರಾಶಿಯವರಿಗೆ ಸಿಗುತ್ತೆ. ಮತ್ತು ಕಟಕ ರಾಶಿಯವರಿಗೆ ಒಂದು ವಾಹನ ಅಥವಾ ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಸೈಟನ್ನು ಖರೀದಿ ಮಾಡ್ತಕ್ಕಂಥ ಒಂದು ಯೋಗ ಈ ಒಂದು ಸಮಯದಲ್ಲಿ ಗುರುವಿನ ಒಂದು ಅನುಗ್ರಹದಿಂದ ಕಟಕ ರಾಶಿಯವರಿಗೆ ಒಳ್ಳೆಯ ಒಂದು ಯೋಗ ಅಂಥೇಳಿ ಕರೀಬೋದು. ಒಳ್ಳೆಯ ಒಂದು ಗುರುವಿನ ಅನುಗ್ರಹದಿಂದ ಖಚಿತವಾಗಿ 100ಕ್ಕೆ 100ರಷ್ಟು ಒಂದು ಸೈಟ್ ಅಥವಾ ಮನೆಯನ್ನು ಕಟ್ತಕ್ಕಂಥ ಒಂದು ಯೋಗ ಈ ಕಟಕ ರಾಶಿಯವರಿಗೆ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಗುರುವಿನ ಅನುಗ್ರಹ ಕಟಕ ರಾಶಿಯಲ್ಲಿ ಗುರು ಬಂದಾಗ ಆರ್ಥಿಕವಾಗಿ ಲಾಭಗಳು, ವಿಶೇಷವಾಗಿರ್ತಕ್ಕಂಥ ತಮ್ಮ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಒಂದು ಪ್ರಮೋಷನ್ ಆಗ್ತಕ್ಕಂಥದ್ದು, ಪ್ರಗತಿಯನ್ನು ಕಾಡ್ತಕ್ಕಂಥದ್ದು 100ಕ್ಕೆ 100ರಷ್ಟು ಆಗುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಒಳ್ಳೆಯ ಆರ್ಥಿಕವಾಗಿ ಉನ್ನತವಾದ ಒಂದು ಸ್ಥಾನವೂ ಸಹ ಸಿಗ್ತಕ್ಕಂಥ ಒಂದು ಸಂದರ್ಭ ಈ ಕಟಕ ರಾಶಿಯವರಿಗೆ ಅಕ್ಟೋಬರ್ 18 ದೀಪಾವಳಿ ಒಂದು ಧಮಾಕ ಅಂತೇನು ಹೇಳ್ತೀವಿ, ಧನತ್ರಯೋದಶಿ ದೀಪಾವಳಿಗೆ ಮುನ್ನವೇ ಒಂದು ಅನುಕೂಲ ಅಂದರೆ ಗುರುವಿನ ಅನುಗ್ರಹ ದೀಪಾವಳಿ ಹಬ್ಬದ ಒಂದು ಉಡುಗೊರೆ ಅಂತೇಳಿ ಹೇಳ್ಬೋದು. ಆ ಒಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಂದರ್ಭ ಈ ಕಟಕ ರಾಶಿಯವರಿಗೆ ಒದಗಿ ಬರುತ್ತೆ. ಹಾಗಾಗಿ ಒಳ್ಳೆಯ ಲಾಭದ ಒಂದು ಸ್ಥಾನದಲ್ಲಿ ಕಟಕ ರಾಶಿಯವರು ನಡೀತಾರೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಒಂದು ಗುರುವಿನ ಅನುಗ್ರಹ ಯಾವ ರಾಶಿಯ ಮೇಲೆ ಅಥವಾ ಯಾವ ರಾಶಿಯ
ಮೇಲೆ ದೃಷ್ಟಿಯನ್ನು ಗುರು ಹೊಂದಿರುತ್ತಾನೆ. ಆರ್ಥಿಕವಾಗಿ ಲಾಭಗಳು, ವಾಹನ ಲಾಭ ಆಗ್ಬೋದು, ಮನೆ ಲಾಭ ಆಗ್ಬೋದು, ಸೈಟನ್ನು ತೆಗೆದುಕೊಳ್ತಕ್ಕಂಥ ಲಾಭ ಆಗ್ಬೋದು, ಅಥವಾ ವಿವಾಹದ ಒಂದು ಲಾಭ ಅಂತ ಏನು ಹೇಳ್ತೀವಿ, ಇವೆಲ್ಲ ಗುರುವಿನ ಒಂದು ಅನುಗ್ರಹ ಇದ್ದರೆ ಮಾತ್ರ ಇವೆಲ್ಲ ಸಿಗುತ್ತೆ. ಹಾಗಾಗಿ ಕೇವಲ 1.5 ತಿಂಗಳು ಅವಧಿ, 48 ದಿನಗಳ ಒಂದು ಅವಧಿ ಅಂತ ಅನ್ಕೋಬೋದು. ಈ ಒಂದು 48 ದಿನಗಳ ಒಂದು ಅವಧಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ರಾಶಿಗಳವರಿಗೆ ಒಳ್ಳೆಯ ಲಾಭಗಳನ್ನು ಈ ಒಂದು ಗುರುಗ್ರಹ ಅಂತೇನು ಹೇಳ್ತೀವಿ ಅದರಿಂದ ಲಾಭ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಈ ಒಂದು ವೃಶ್ಚಿಕ ರಾಶಿ, ಆ ವೃಶ್ಚಿಕ ರಾಶಿಯವರೆಗೂ ಸಹ ಗುರುವಿನ ಒಂದು ಸಂಚಾರ ಒಂದು ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಆರ್ಥಿಕವಾಗಿ ಲಾಭ, ಯಶಸ್ಸಿನ ಒಂದು ಸಾಧ್ಯತೆ, ಒಂದು ಅದೃಷ್ಟ, ಸಮೃದ್ಧಿ ಅಂತೇನು ಹೇಳ್ತೀವಿ ಸಿಗುತ್ತೆ. ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಅನುಭವಿಸ್ತಕ್ಕಂಥ ಒಂದು ಸಂದರ್ಭ, ವಿಶೇಷವಾಗಿ ಕುಟುಂಬದ ಒಂದು ಸದಸ್ಯರೊಂದಿಗೆ ಸಮಯವನ್ನು ಕಳೀತಕ್ಕಂಥ ಒಂದು ಸಂದರ್ಭ ಈ ಒಂದು ಸಮಯದಲ್ಲಿ ಸಿಗುತ್ತೆ. ಅದೇ ರೀತಿ ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಸಹ ಈ ಒಂದು ಸಮಯದಲ್ಲಿ ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಸಾಕಷ್ಟು ಜೀವನದಲ್ಲಿ ಅಡೆತಡೆಗಳನ್ನು ಎದುರಿಸಿ ಬಂದಿರುತ್ತಾರೆ. ಒಂದು ಗುರುವಿನ ಅನುಗ್ರಹದಿಂದ ಅಕ್ಟೋಬರ್ 18ರಿಂದ ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಯಶಸ್ಸಿನ ಒಂದು ಜೀವನ ಈ ಮಕರ ರಾಶಿಯವರಿಗೆ ಗುರುಗ್ರಹ ಕೊಡುತ್ತೆ ಅಂತೇಳಿ ಹೇಳಬಹುದು. ಕಾರಣ ಈ ಒಂದು ಗುರುವಿನ ಅನುಗ್ರಹ ಯಾವ ರೀತಿ ಉಂಟಾಗುತ್ತೆ ಅಂತ ನಾವು ನೋಡಿದಾಗ, ಮಕರ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಗುರುವಿನ ಕಟಕ ರಾಶಿಯಲ್ಲಿ ಸಪ್ತಮ ಸ್ಥಾನ ಆಗೋದ್ರಿಂದ ಗುರುಬಲ ಒಳ್ಳೆಯ ಲಾಭವನ್ನು, ವೈವಾಹಿಕ ಒಂದು ಜೀವನದಲ್ಲಿ ಸಂತೋಷದ ಒಂದು ಸಮಯ, ಅವಿವಾಹಿತರು ಇದ್ದಲ್ಲಿ ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭ, ಕೆಲಸದ ಒಂದು ಸ್ಥಳದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭಗಳು, ಹೆಚ್ಚಿನ ದಿನಗಳಿಂದ ಹಣದ ವ್ಯವಹಾರದಲ್ಲಿ ಸಿಕ್ಕಿಕೊಂಡಿದ್ದ ಸಂದರ್ಭದಲ್ಲಿ ಇದ್ದಲ್ಲಿ ಆ ಒಂದು ಹಣ ಹಿಂದಿರುಗಿತಕ್ಕಂಥ ಒಂದು ಸಂದರ್ಭ, ನೂತನವಾಗಿ ವಾಹನ, ನೂತನವಾಗಿ ಮನೆಯನ್ನು ಕಟ್ತಕ್ಕಂಥ ಒಂದು ಯೋಗ, ಇವೆಲ್ಲ ಈ ಒಂದು ಮಕರ ರಾಶಿಯವರಿಗೆ ಈ ಗುರುವಿನ ಅನುಗ್ರಹದಿಂದ ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ಇಷ್ಟು ದಿನಗಳವರೆಗೂ ಈ ಮಕರ ರಾಶಿಯವರು ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿರ್ತಾರೆ. ಅದಕ್ಕೆಲ್ಲ ಒಂದು ಗುರುವಿನ ಬದಲಾವಣೆಯಿಂದ ಖಂಡಿತವಾಗಿ ಸೈಟನ್ನು ತೆಗೆದುಕೊಳ್ತಕ್ಕಂಥದ್ದು, ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಮನೆಯನ್ನು ಕಟ್ತಕ್ಕಂಥ ಒಂದು ಸಂದರ್ಭ ಗುರುವಿನ ಅನುಗ್ರಹದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಈ ಮಕರ ರಾಶಿಯವರಿಗೆ ಗುರುವಿನ ಬಲ ಉತ್ತಮ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯ ಆರ್ಥಿಕವಾಗಿ ಲಾಭಗಳು ಸಿಗುತ್ತೆ. ಯಾವ ಹಣಕ್ಕಾಗಿ ಹಣ ಬರಬೇಕು ಅಂತ ಈ ಮಕರ ರಾಶಿಯವರು ಯಾರು ಇದ್ದಲ್ಲಿ ಆ ಹಣದ ಒಂದು ವಾಪಸ್ ಬರ್ತಕ್ಕಂಥ ಸಂದರ್ಭ, ಯಾವುದೋ ಒಂದು ವ್ಯವಹಾರದಲ್ಲಿ ಹಾಕಿರ್ಬೋದು ಅಥವಾ ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿರ್ಬೋದು, ಆ ಹಣ ಹಿಂದಿರುಗಿ ಬರಬೇಕು ಅಂತ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಲ್ಲಿ ಖಂಡಿತವಾಗಿ ಅಕ್ಟೋಬರ್ 18ರ ಮೇಲೆ ಗುರುವಿನ ಒಂದು ಪರಿಪೂರ್ಣವಾದ ಅನುಗ್ರಹದಿಂದ ಲಾಭ ಅಂದರೆ ಹಣ ಬರ್ತಕ್ಕಂಥ ಒಂದು ಸಂದರ್ಭ ನಿಶ್ಚಯವಾಗಿ ಈ ಒಂದು ಮಕರ ರಾಶಿಯವರಿಗೆ ಸಿಗುತ್ತೆ. ಅದರ ಮುಖಾಂತರ ಜೀವನದಲ್ಲಿ ಒಳ್ಳೆಯ ಒಂದು ಯಶಸ್ಸು ಸಿಗ್ತಕ್ಕಂಥ ಒಂದು ಸಂದರ್ಭ ಈ ಗುರುವಿನ ಒಂದು ಅನುಗ್ರಹದಿಂದ ಆಗುತ್ತೆ ಅಂತೇಳಿ ಹೇಳ್ಬೋದು. ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಈ ಒಂದು ಗುರುಗ್ರಹದ ಬದಲಾವಣೆಯಿಂದ ಆಗ್ತಕ್ಕಂಥ ಕೇವಲ ಕೆಲವು ರಾಶಿಗಳವರಿಗೆ ಮಾತ್ರ ಗುರುವಿನ ಬಲ ಅಂತಕ್ಕಂಥದ್ದು ಸಿಗುತ್ತೆ. ಕೆಲವು ರಾಶಿಗಳಿಗೆ ಗುರುವಿನ ಬಲ ಇರುವುದಿಲ್ಲ. ಕೇವಲ 1.5 ತಿಂಗಳ ಅವಧಿಯಲ್ಲಿ ಪುನಃ ಗುರುಗ್ರಹ ಬದಲಾವಣೆ ಆಗುತ್ತೆ. ಆವಾಗ ಬೇರೆ ರಾಶಿಯವರಿಗೆ ಗುರುಬಲ ಬರುತ್ತೆ. ಹಾಗಾಗಿ ಈ ಒಂದು 1.5 ತಿಂಗಳು 48 ದಿನಗಳ ಅವಧಿ, ಈ ಒಂದು ಸಮಯದಲ್ಲಿ ಗುರುವಿನ ಬದಲಾವಣೆಯಿಂದ ಕೆಲವು ರಾಶಿಗಳವರಿಗೆ ಆರ್ಥಿಕವಾಗಿ ಲಾಭಗಳನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಮುಂದಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ಯೋತಿಷ್ಯದ ಪ್ರಕಾರ ಲಾಭಗಳನ್ನು ತಂದುಕೊಡ್ತಕ್ಕಂಥ ಅಥವಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಗಳ ಮೂಲಕ ಎಲ್ಲರಿಗೂ ಅನುಕೂಲವಾಗಿರ್ತಕ್ಕಂಥ ಸಂಚಿಕೆಯನ್ನು ಮಾಡೋಣ. ನಮಸ್ಕಾರ.